ಭೂವಿ ಅಲ್ಲಾಡ್ಸು ತಗೊಳ್ಳಿ ಟೇಸ್ಟ್ ನೋಡಿದ ಟೇಸ್ಟ್ ನೋಡಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಶಿಮೋನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ಮಾರ್ನಿಂಗ್ 6 ಆಗಿದೆ. ರಾಹು ಕಾಲ ಇದ್ದಿದ್ದರಿಂದ 6 ಮೇಲೆ ಮಾಡ್ತಾಯಿದ್ದೀವಿ ಪೂಜೆನ. ಏಕೆ ಕಾಸು ಮಲಗಿ ಬರುತ್ತೆ. ಭುವಿ ಬಾ ಮುಂದೆ ಬಾ. ಭುವಿ ಕೈ ಹಾಕಕ್ಕಾಗುತ್ತಾ ಮಾಡೋಕ್ಕಾಗುತ್ತಾ? ಯಾವ ಡಬ್ಬನೇ ಇಲ್ವಾ? ಅಷ್ಟೇ ಅಷ್ಟು ಭುವಿ ಭುವಿ ಹಿಡಿಯವ ಇಳಿ ಕೊಡ್ತೀನಿ ಬಾವ ಕೊಡ್ತೀನಿ ಬಾ. ನಾನು ಸ್ನಾನ ಮಾಡ್ಬಿಟ್ಟು ತಗೋಬೇಕು ಬಂಗಾರಿ. ಸ್ನಾನ ಮಾಡ್ಬಿಟ್ಟು ನಿಂಗೂ ಕೊಡ್ತದೆ. ಸ್ನಾನ ಮಾಡಾದ್ಮೇಲೆ ತಗೋಬೇಕು. ಭುವಿ ಇಲ್ಲೋಡಮ್ಮ. ಓ ಗೊತ್ತಾದ ಏರೋಪ್ಲೇನು ಭುವಿ.
ಅಲಾಡ್ಸವ ಅಲಾಡ್ಸು. ಭೂವಿ ಅಲ್ಲಾಡ್ಸು. ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ನಮ್ಮ ಮನೆ ಪೂಜೆ ಎಲ್ಲ ಆಗಿದೆ. ಈಗ ಕೆಳಗಡೆ ಮನೆಗೆ ಹೋಗ್ತೀನಿ. ಅಂದರೆ ನಮ್ಮ ಯಜಮಾನ್ರಿರಲ್ಲ, ಅವರು ಸೋದ್ರ ಮಾವನ ಮನೆಗೆ ಹೋಗ್ತಿದ್ದೀನಿ. ಇದು ಪೂಜೆ ಚಿಕ್ಕ ಸೋದ್ರ ಮಾವನ ಮನೆಯಲ್ಲಿ ಈ ಥರ ಪೂಜೆ ಹಬ್ಬ ಮಾಡಿದರು. ಇದು ದೊಡ್ಡ ಸೋದ್ರ ಮಾವನ ಮನೆಯಲ್ಲಿ ಈ ಥರ ಪೂಜೆ ಮಾಡ್ತಾಯಿದ್ದಾರೆ. ನಾನು ರಾತ್ರಿ ಹಾಕಲಿಲ್ಲ. ನಾನು ತಿನ್ಲಿಲ್ಲ. ಬೇಕೇ ನಿಮ್ಗೆ ಬೇಕಷ್ಟೇ ಮಾಡ್ಲಿಲ್ವಲ್ಲೇ ಅದಕ್ಕೆ ಹೋಳಿ ಹಾಕೋಗು. ಹಾಕೊಂಡೋಗಿ ಬೇಕ. ನಾಷ್ಟ ಮನೇಲಿ ಏನೂ ಮಾಡಿಲ್ಲ, ಅದಕ್ಕೆ ಹೋಟ್ಲಿಂದ ಹಚ್ಕೊಂಡು ದೋಸೆ ಇದ್ದು ತಿಂತಾಯಿದ್ದೀವಿ. ಇವಾಗ ಪೂಜೆ ಎಲ್ಲ ಮುಗ್ದಿದೆ ಅಲ್ವಾ, ನಾಷ್ಟನೂ ಆಯಿತು. ನೆಕ್ಸ್ಟು ಅಡುಗೆ ಎಲ್ಲ ಮಾಡಬೇಕು ಮಧ್ಯಾಹ್ನಕ್ಕೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರು ಈ ಸ್ಯಾರೀಲಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ. ಈಗ ಅಡುಗೆ ಮಾಡುವ ಸಮಯವಾಗಿದೆ. ಎಲ್ಲ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕಾಯಿ ಮತ್ತು ಕ್ಯಾರೆಟ್ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಎಲ್ಲ ಅದ ಮಾಡ್ಕೊಂಡಿದ್ಯಾ? ಏನು ಅವೇ ಎಲ್ಲ ಕಡಲೆಬೇಳೆ ಗಿಡ್ಲೆಬೇಳೆ ಅಷ್ಟೇ, ಏನಿಲ್ಲ. ಕ್ಯಾರೆಟು ಕಾಯಿ ಹೋಗ್ತದೆ. ಇದು ಎಲ್ಲ ಫ್ರೈ ಮಾಡೋದಲ್ವ, ಎಣ್ಣೆ ಇವಸಿ ಜಾಸ್ತಿ ಇದ್ರೆ ಇದಾಗಿರ್ತದೆ. ಇದು ಎಷ್ಟು ಕೂಪ್ ಹೋಗ್ಬೇಕು? 1-2-3 ಕೂಗಿ. ಅಷ್ಟ ಬೇಕಾಗುತ್ತದ? 3 ಕೂಗ್ ಕೂಗಿಸಕ ನೋಡೋಣ. ಆಮೇಲೆ ನೆನೆ ಹಾಕಿದ್ರೆ ಅದಕ್ಕೆ ಹೋಳಿಗಳು ಕೆಳಗೆ ಬತ್ತು. ಇದು ವಾಟರ್ ಪಾತ್ರೆ ಬಿದ್ದಾಯ್ತು. ಈರುಳ್ಳಿ ಎತ್ಕೊಡಿಲ್ಲ ಅಂದ. ಒಂದು ಸ್ಪೂನ್ ಸಾಸಿವೆ ಹಾಕಿ. ಚಿಟಪಟ ಅಂತ ನಾನೇ ಚೆನ್ನ ಕಾಳೋದೆ. ಹಸಿಮೆಣಸಿನಕಾಯಿ ಜಾಸ್ತಿ ಇದೇನು ಈ ಥರ ಕಟ್ ಮಾಡಿದ್ಯಾ? ಕೊತ್ತಂಬರಿ ಕಾಯಿ, ಅದಕ್ಕೆ ಜೀರಿಗೆ, ಸೀರೆ ತಂದದೆ ಮಾವ ಅಂತಿದ್ದಲ್ಲ. ಹೆಸರು ಬೇಳೆ ಇಲ್ಲ, ಹೆಸರು ಬೇಳೆ ತಂದದಿಂದ ನಾನು ಉದ್ದಿನ ಬೇಳೆ. ಆಯ್ತು. ಏನ ಇಲ್ಲಿ ವರ್ಷ ಬಟ್ಟೆ ಏನಾಯ್ತು? ಕೈ ವರ್ಷ ಬಟ್ಟೆ ವಾಗಿಗೆ ಹಾಕಿದ್ದು. ಒಬ್ಬಕ್ಕೆಲ್ಲ ಕಲಿಸತ್ತೆ ಬೇಗ ಬೇಗ. ಪಾಕ ತೆಗೆದ್ರೆ ಹೆಂಗ್ ಮಾಡ್ತಾ ಇದೀರಿ ಒಬ್ಬಟ್ಟು ನೀವು? ಬೇಳೆ ಬೇಳೆ
ಕಾಯಿ ಒಬ್ಬತ್ತಿದ್ದೀನ ಬೇಳೆ ಒಬ್ಬತ್ತಿದ್ದೀನ ಎರಡು ಅಷ್ಟೇ, ಅದೆರಡು ತಟ್ಲೇಬೇಕು. ಅಲ್ಲ ಅದು ಪಾಕ ತೆಗಿಬೇಕು. ಇನ್ನ ಆಡಿಸ್ಬೇಕಾ? ಏನಕ್ಕೆ 30 ರೂಪಾಯಿ? ಇಲ್ಲಿ ಕೆಜಿ ತಗೊಳ್ಬೇಕಾಯ್ತು ಮೇಲ್ಗಡೆ. ಕೆಜಿ 60 ರೂಪಾಯಿ ಹೇಳ್ದ ಕೆಜಿ. ನಾವೇನು ಎಲ್ಲ ಇಟ್ಟಿದ್ದಪ್ಪ ಅದು ಮೇಲ್ಗಡೆ ಮೇಲ್ಗಡೆ. ನಾನು ತರಕಾರಿ ತಗೊಬತ್ತೀನಲ್ಲ ಅಲ್ಲಿ ಅಲ್ಲಿ ನೋಡ್ಬೇಕಾಯ್ತು. ಇದು ಕೋಸಂಬರಿ ಬಸಿ ಅದೇ ಸಾಕು. ತಿರುಗು ಕಾಯಿ ಹಾಕ್ತೀನಲ್ಲ, ಕಾಯಿನೂ ಸ್ವಲ್ಪನೇ ಹಾಕು. ಬತ್ತೆ ಇಟ್ಲೇ ಇಲ್ಲಿ. ಅವರು ತೆಂಗಿನಕಾಯಿ ಹಾಕಿರ್ಲಿಲ್ಲ ಅಲ್ಲ ಬೊಬ್ಬಟ್ಟು ಸಾರಿಗೆ? ಹಾಕಿದ್ರು ಕೊಬ್ಬರಿ. ನೋಡಿ ಸಾಕು ಬಿಡು. ಆಮೇಲೆ ನಿಂಬೆ ನಿಂಬೆ ಆಮೇಲೆ ಹಾಕಿ. ಈಗ ಎನ್ಕತೀನಿ ಉಪ್ಪೆ ಹಾಕ್ಲಿಲ್ಲ ನಾನು. ನಿಂಬೆ ಹಣ್ಣು ಇದಾದ್ಮೇಲೆ ಅದಕ್ಕೆ ಹುರ್ಕೋಬೋದಾಗಿತ್ತು. ಒಂದು ಬಟ್ಲಿಗೆ ಆರದ್ಮೇಲೆ ಎತ್ತಾಕ್ಬಿಟ್ರೆ ಅದರಲ್ಲೇ ಹುರ್ಕೋದಿದ್ರೆ ಆಯ್ತು. ಫ್ರೈ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಕ್ಬೇಕು. ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಅನಿಸ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡ್ತೇನೆ. ಅಲ್ಲಿ ನಿಂತಿದ್ದಲ್ಲ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಗೆಡ್ಡೆ ಫುಲ್ಲು ಹಾಕ್ಬೇಕಾ? ಬೇಡ ಸ್ವಲ್ಪ. ಹಸಿರು ಮೆಣಸಿನಕಾಯಿ ಡಬ್ಬ ಕೊಡಿ. ಬೆಳ್ಳುಳ್ಳಿ ಸಿಡಿದು ಬಿಡ್ತವೆ ಹುಷಾರಾಗಿ ಮಕ್ಕ. ಇಷ್ಟೇನಾ? ಇಷ್ಟೇ ಫ್ರೈ ಇದೆ. ಗಮ್ಮಂಗೆ ಹೊಡಿಬೇಕು. ನೀರು ಹಾಕ್ಬಾರ್ದಾ? ನೀರು ಹಾಕಿ ಕುಡಿಯೋದಲ್ಲೇ ಸೊಸಿನ ಯಾಕಂದ್ರೆ ನೀರು ಹಾಕು ಹೋಯ್ತು. ರುಚಿ ಆಗ್ತಾ ಇಲ್ಲ, ಪಾನಕ ಮಾಡ್ಕೊಂಡು ನೋಡಿ. ಸಾಕು ಸರಿ ಅಲ್ಲೇ ಅದೇ ಅದಕ್ಕೂ ಉಪ್ಪು ಹಾಕಿಲ್ಲ ನಾನು. ಇದು ಹಿಂಗೊಂಚೂರು ಎದ್ದು ನೋಡು, ವಿಜಿಲ್ ಗೊತ್ತಾದೆ ನೋಡಿ ಹಾಕಿ ಮಾಡ್ಬಿಡು. ಹಾಂ, ನಾನು ಬೆಲ್ಲ ಕಿತ್ಕೊಡ್ತೀನಿ. ಏನು ಒಂದು ತಿರುಗಿಸಿ ಅಲ್ಲ ಮಾಡ್ಕೊಂಡು ಇನ್ನೂ ಇತ್ತಂಗೆ
ತಗೊಳ್ಳಿ ಟೇಸ್ಟ್ ನೋಡಿದ ಟೇಸ್ಟ್ ನೋಡಿ. ಕಾಯಿ ಒಬ್ಬಟ್ಟು ಮಾಡಿದ್ರೆ ಚೆನ್ನಾಗಿರೋದು. ಕಾಯೇ ಇದುವೆ, ಬೇಳೆ ಇದು ಬೇಳೆ ಕಾಯಿ ಎಲ್ಲ ನಾಟಿ ಮಾಡಿ ಬರುತ್ತಲ್ಲ. ಅದೇ ಯಾವಾಗ ಹೋಳಿಗೆ ಯಾವಾಗ ವರ್ಷ ಅದೇ ಮಾಡ್ತಾ ಇದ್ದೀವಿ. ತಾನೇ ವರ್ಷ ಇದೇ ಮಾಡ್ತಾ ಇದ್ದಾರೆ. ಕಾಳು ಒಬ್ಬಿಟ್ಟು ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಗರಗ್ಲು ಒಬ್ಬಿಟ್ಟು ಅಂತ ಕಾಯಿ ಒಬ್ಬಿಟ್ಟೆ ಮಾಡ್ತಾ ಇದ್ದೀವಿ ಜಾಸ್ತಿ. ಒಂದು ಉಂಡೆ ಬಿಡು. 30 ಹಣ್ಣು 20 ಇವೆ, ಬದನೆಕಾಯಿ 20 ಅಲ್ಲಿ 20 ಇಲ್ಲ. 3, 3, 6, 9, 10. ಇದು 15, ಇದೊಂದು ಸೇರಿಸಿ 13, 14, 15, 16, 17, 18, 19, 20, 21, 22, 23, 24, 25, 27, 28, 29, 30, 31, 32, 33, 34, 35, 40, 41, 42, 43, 44, 45, 50 ಆದ್ಮೇಲೆ ಹಂಗು ಹಿಂಗು ಅಲ್ಲ ದೇವ್ರಿಗೆ ಇಟ್ಟಿರೋದೇಡು ಎಲ್ಲ ತಿಂದದ್ದು. ಯಾರೇ ಟಿವಿ ಉಂಡೆ ಕಟ್ಟಾಯ್ತು ಅಂತ ಹೋದ್ನಾ? ನೀನು ಹಿಂಗೆ ಎತ್ತಾಕಂತ ಬೇಯಿಸಿದ್ರೆ ನಾನು ಉಂಡೆ ಕಟ್ಕ ತಟ್ಕೊಡ್ತೀನಿ. ಮುಂದೆ ಕತ್ತಾಯ್ತಲ್ಲ, ನೀನು ಇದು ಮಾಡ್ಕೊ ತತ್ತಿ ಅದು ಎತ್ತಾಗ ತೆಲಗ್ ಮಾಡ್ತೀನ ಅಂತ ಆಮೇಲೆ ಕಿತ್ತೋಯ್ತದೆ. ಒಬ್ಬಿಡ್ತೀನ ಎಷ್ಟು ಒಬ್ಬಟ್ಟು ಮಾಡ್ತಾ ಇದೀರಿ? 50 ಜನ ಕೇಳ್ತಾ ಇದೀರಾ? ಮನೆಯವ್ರಿಗೆ ಇದು ಒಂದು 4-5 ಜನ ಬರ್ತಾರೆ ಅಷ್ಟೇ ಕಣ, ಜಾಸ್ತಿ 4-5 ಜನ ಅತ್ತೆ ಫ್ರೆಂಡ್ಸ್. ಪಾಯಸ ಮಾಡಿದ್ವಲ್ಲ ಸಪ್ಪೆಗೆ. ಓ ನಮ್ಮ ಮನೆ ನಡ್ಕೊಂಬತ್ತಾರೆ, ಯಾವ್ದೋ ಒಂದು ಹುಡುಗಿ ನಡ್ಕೊಂಬತ್ತಾರೆ ಫೀಲ್ ಆಯ್ತದ ನನಗೆ. ಗೆಜ್ಜೆ ನೋಡವಾ ಹಂಗೇನೆ ಗೆಜ್ಜಾಕ ಓಡಾಡ್ತಾವನ. ಯಾವ ನಮ್ಮ ಭೂಮಿ ಅನ್ಸತ್ತು. ಓನಮ್ಮ ಒಬ್ಬಿಟ್ಟು ಖಾಲಿ ಆಯ್ತಲ್ಲಮ್ಮ. ಇಷ್ಟೇ ಮಗ ಏರೋಪ್ಲೇನ್ ಎತ್ಕೊಂಡಾಯ್ತು. ಖಾಲಿ ಆಗೋಯ್ತು, ಕುಕ್ಕ ತಿಂತ ಖಾಲಿ ಆಯ್ತು ಮೊನ್ನೆ. ನೋಡಿ ಊಟ ಎಲ್ಲ Next variety ಚಿತ್ರಾನ್ನ, ಊಟ ಇದ್ರಲ್ಲಿ ಹಪ್ಪಳ, ಗೊಜ್ಜು, ಮುದ್ದೆ, ಮಿಸ್ಸಿಂಗ್ ಅನ್ನ ಮತ್ತೆ ಒಬ್ಬಟ್ಟು ಸಾಂಬಾರು, ಮತ್ತೆ ಬೇಳೆ, ಒಬ್ಬಟ್ಟು, ಪಾಯಸ, ಹಪ್ಪಳ ಸಂಜಿಕೆ ಅಡುಗೆ ಮಾಡಿದ್ದು. ಮತ್ತೆ ಸಂಜೆ ಅರಿಶಿನ ಕುಂಕುಮ ಎಲ್ಲ ಕಡೆಯಕ್ಕೆ ಹೋಗ್ಬೇಕಾಗಿತ್ತು. ಸೊ ಮಳೆ ಬರ್ತಿತ್ತು, ಅದಕ್ಕೆ ಯಾವ ವೀಡಿಯೋನೂ ಮಾಡಿಲ್ಲ ನಾನು. ತುಂಬ ಮಳೆ ಬರ್ತಿತ್ತು. ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬ ಇಲ್ಲಿಗೆ ಮುಗೀತು. ಅರಿಶಿನ ಕುಂಕುಮ ಎಲ್ಲ ಕೊತ್ತಿದ್ದು ವಿಡಿಯೋ ಎಲ್ಲ ಮಾಡಿಲ್ಲ, ಯಾಕೆಂದರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ ಅಂತ ಮಾಡಿಲ್ಲ. ಅಂದರೆ ನಾನು ಹೊರಗಡೆ ಹೋಗಿದ್ದೆ ಕರೆಯೋಕ್ಕೆ ಅಂತ, ಅತ್ತೆ ಮನೇಲಿ ಇದ್ದಿದ್ದು ಅರಿಶಿನ ಕುಂಕುಮ ಕೊಡೋಕ್ಕೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಓಕೆ, ಗುಡ್ ನೈಟ್ ಗೈಸ್. ಓಕೆ, ಬಾಯ್.